ಹರಿ ಓಂ ಕಾಂತಾಯ ಕಲ್ಯಾಣಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ರಾಮನಿಗೆ ಪ್ರಿಯರಾಗಿರ್ತಕ್ಕಂಥವ್ರು ಆಚಾರ್ಯರು. ರಾಮ ತಾನು ಪರಂಧಾಮಕ್ಕೆ ತೆರಳುವಾಗ ಎಲ್ಲ ಸಾತ್ವಿಕರು ಸಜ್ಜನರನ್ನು ಕರೆದುಕೊಂಡು ಹೋದ ತನ್ನ ಜೊತೆಗೆ. ಹಾಗೆ ಆಚಾರ್ಯರು ಕೂಡ ಎಂಬುದಾಗಿ ರಾಮನ ಉಪಾಸನೆಯನ್ನು ಮಾಡಿ ಮಾಡಿ ರಾಮನ ಗುಣಗಳನ್ನು ರೂಢಿಸಿಕೊಂಡಿದ್ದರು ಅವರು. ನಮ್ಮಲ್ಲಿ ಒಂದು ಮಾತಿದೆ, ಔಷಧಿಯ ಮೇಲೆ ವಿಶ್ವಾಸ, ಗುರುಗಳ ಮೇಲೆ ನಂಬಿಕೆ ಎಂಬುದಾಗಿ. ಔಷಧಿಯ ಮೇಲೆ ವಿಶ್ವಾಸವನ್ನು ಇಟ್ಟು ಔಷಧಿ ತೆಗೆದುಕೊಂಡಾಗ ಅದು ರೋಗವನ್ನು ಪರಿಹಾರ ಮಾಡುತ್ತೆ. ಅಪನಂಬಿಕೆ ಅವಿಶ್ವಾಸದಿಂದ ಔಷಧಿನ ತೆಗೆದುಕೊಂಡ್ರೆ ಆ ಔಷಧಿಗೆ ಶಕ್ತಿ ಇದ್ದರೂ ಕೂಡ ಅದು ಕೆಲಸ ಮಾಡೋದಿಲ್ಲಂಥದ್ದು. ಆದರೆ ಔಷಧಿಯ ಬಗ್ಗೆ ನಂಬಿಕೆ ತುಂಬ ಮುಖ್ಯ ಆ ರೋಗಿಗೆ. ಆ ನಂಬಿಕೆ ಇಟ್ಟು ತೆಗೆದುಕೊಂಡಾಗ ಔಷಧಿ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಅವನ ರೋಗ ಪರಿಹಾರ ಆಗತ್ತಂತೆ. ವಿಶ್ವಾಸ ನಂಬಿಕೆಗೆ ಬಹಳ ಮಹತ್ವ ಇದೆ. ಅದನ್ನೇ ಶ್ರದ್ಧೆ ಎಂಬುದಾಗಿ ಕರೆಯೋದು. ಶ್ರದ್ಧಾಮಯೋಯಂ ಪುರುಷಃ ಅಂತ ಕೃಷ್ಣ ಗೀತೆಯಲ್ಲಿ ಶ್ರದ್ಧೆಯ ಮಹತ್ವವನ್ನು ಹಲವಾರು ಕಡೆಗಳಲ್ಲಿ ತಾನು ನಿರೂಪಣೆ ಮಾಡ್ತಾನೆ. ಆಚಾರ್ಯರು ಕೂಡ ಅವರ ಮೇಲೆ ಯಾರು ನಂಬಿಕೆಯನ್ನು ಇಟ್ಟಿರ್ತಾರೆ, ಅವರ ಸಿದ್ಧಾಂತದ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ, ಅವರನ್ನು ಆಚಾರ್ಯರು ಎಂದಿಗೂ ಕೈ ಬಿಡೋದಿಲ್ಲಂತೆ. ಅವರನ್ನು ಉದ್ಧಾರದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಮೋಕ್ಷ ತಲುಪಿಸ್ತಕ್ಕಂತಹ ಕಾರ್ಯವನ್ನು ಆಚಾರ್ಯರು ಮಾಡಿಯೇ ಮಾಡ್ತಾರೆ ಎಂಬುದಾಗಿ. ಆದರೆ ನಂಬಿಕೆ ವಿಶ್ವಾಸ ಅದು ಬಹಳ ಮುಖ್ಯವಾದದ್ದು. ನಂಬಿಕೆಯಲ್ಲಿ ಸ್ವಲ್ಪ ನ್ಯೂನತೆ, ಸ್ವಲ್ಪ ಕಡಿಮೆ ಆದರೂ ಕೂಡ ನಂಬಿಕೆ ಅವಾಗ ಅದು ಕೆಲಸ ಮಾಡೋದಿಲ್ಲ. ಆದ್ದರಿಂದ ದೃಢವಾದ ನಂಬಿಕೆ, ದೃಢವಾದ ವಿಶ್ವಾಸ ಅದು ಬಹಳ ಮುಖ್ಯವಾದದ್ದು ಎಂಬುದಾಗಿ ಆಚಾರ್ಯರು ಅನುಗ್ರಹವನ್ನು ಎಲ್ಲರ ಮೇಲೂ ಕೂಡ ಮಾಡ್ತಾ ಇದ್ರಂತೆ. ಯಾವುದೇ ವರ್ಗ ತಾರತಮ್ಯ ಇಲ್ಲೇ ಇಲ್ಲ. ಅವರಲ್ಲಿ ಎಷ್ಟು ಭಕ್ತಿ ಇದೆ, ಅವರ ಮನಸ್ಸಿನಲ್ಲಿ ಎಷ್ಟು ಪರಿಶುದ್ಧತೆ ಇದೆ, ಪ್ರಾಮಾಣಿಕತೆ ಇದೆ, ಅದಕ್ಕೆ ಬೆಲೆ ಕಟ್ತಾ ಇದ್ರು ಸ್ವಾಮಿಗಳು ಮಧ್ವಾಚಾರ್ಯರು. ಹೀಗೆ ಶ್ರೀಪಾದಂಗ ಮಧ್ವಾಚಾರ್ಯರ ವ್ಯಕ್ತಿತ್ವ ಅದು ಬಹಳ ಅಪರೂಪದ ವ್ಯಕ್ತಿತ್ವ ಎಂಬುದಾಗಿ, ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಬೇಕು ಎಂಬುದಾಗಿ ಆ ಗುಣಗಳನ್ನು ಪಂಡಿತಾಚಾರ್ಯರು ಹೇಳ್ತಾರೆ. ಶಿಷ್ಯ ಪ್ರಶಿಷ್ಯಾತಿಶಯ ಈದೃಶಾ ಯದ್ದಯೋದಯಾತ್ ಕೋನೇಚ್ಛೇ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಸಾತ್ವಿಕರಾದವರು, ಆ ಸ್ವರೂಪ ಯೋಗ್ಯತೆಯನ್ನು ಹೊಂದಿರತಕ್ಕಂಥವರು, ಸಜ್ಜನಿಕೆ, ಪ್ರಾಮಾಣಿಕತೆ, ಪರಿಶುದ್ಧವಾದ ಮನಸ್ಸಿನಿಂದ ಚಿಂತನೆಯನ್ನು ಮಾಡತಕ್ಕಂಥವರು ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿಕೊಳ್ತಾರೆ. ಆಚಾರ್ಯರನ್ನು ಯಾವತ್ತೂ ಅವರು ಕೈ ಬಿಡೋದಿಲ್ಲ. ಆಚಾರ್ಯರನ್ನು ಆಶ್ರಯಿಸ್ತಾರೆ. ಮಧ್ವಾಚಾರ್ಯರನ್ನು ಯಾರು ಪ್ರಾಮಾಣಿಕವಾದ ಚಿಂತನೆ ಇರತಕ್ಕಂಥವರು. ಯಾರಿಗೆ ಪ್ರಾಮಾಣಿಕವಾದ ಚಿಂತನೆ ಇಲ್ಲ, ಆ ಸ್ವರೂಪದಲ್ಲೇ ಯೋಗ್ಯತೆ ಇಲ್ಲ, ಅವರ ದಾರಿ ತಪ್ಪಿ ಹೋಗ್ತಾರೆ. ಆಚಾರ್ಯರು ಅಂದರೆ ಏನವರು? ಅವರ ಪಾದಗಳಿದೆಯಲ್ಲ, ಅದೊಂದು ಸುರಪಾದಪ ಅಂತೆ, ಅದೊಂದು ಕಲ್ಪವೃಕ್ಷ ಅಂತೆ. ಕಲ್ಪವೃಕ್ಷ ಕಲ್ಪಿಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ವೃಕ್ಷ ಅದು. ಆ ವೃಕ್ಷ ಎಲ್ಲವನ್ನು ಹೇಗೆ ಕೊಡುತ್ತೆ, ಹಾಗೆ ಆಚಾರ್ಯರ ಪಾದವು ಕೂಡ ನಾವು ಕೇಳಿದ್ದನ್ನೆಲ್ಲವನ್ನೂ ಕೂಡ ಕೊಡುತ್ತಂತೆ. ಅಂಥ ಒಂದು ಸಾಮರ್ಥ್ಯ ಆಚಾರ್ಯರ ಪಾದಗಳಿಗಿದೆ. ಆಚಾರ್ಯರಿಗೆ ಅಂಥ ಸಾಮರ್ಥ್ಯ ಇದೆ ಎಂಬುದಾಗಿ ಶಿಷ್ಯ ಪ್ರಶಿಷ್ಯಾತಿಶಯ ಅಂತ ಹೇಳ್ತಾರೆ. ಶಿಷ್ಯರು ಪ್ರಶಿಷ್ಯರು ಇವತ್ತು ಲೋಕದಲ್ಲಿ ಇಷ್ಟು ಪ್ರಸಿದ್ಧರಾಗಿ ಮೆರೀತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಕಲ್ಪವೃಕ್ಷದಂತೆ ಇರತಕ್ಕಂತಹ ಆಚಾರ್ಯರ ಅನುಗ್ರಹವೇ ಅದಕ್ಕೆ ಕಾರಣ. ಇಂತಹ ಆಚಾರ್ಯರ ಪಾದ ಕಮಲವನ್ನು ಯಾವ ಸಜ್ಜನಿಕೆ ಇರ್ತಕ್ಕಂಥ ವ್ಯಕ್ತಿ ಬೇಡ ಅಂತ ದೂರ ಹೋಗ್ತಾನೆ.
ನಾನಾಗಲೇ ಹೇಳಿದ್ದಲ್ಲ, ಸ್ವರೂಪ ಯೋಗ್ಯತೆ ಇಲ್ಲ ಅಂತಾದ್ರೂ ದೂರ ಹೋಗ್ಬೇಕಷ್ಟೇನೆ. ಅವನು ಪ್ರಾಮಾಣಿಕವಾಗಿ ಯೋಚನೆ ಮಾಡಿದಾಗ ಆಚಾರ್ಯರ ಸಿದ್ಧಾಂತದ ಮಹತ್ವ ಏನು ಎಂಬುದಾಗಿ ಗೊತ್ತಾಗತ್ತೆ. ಅವನ ಆಚಾರ್ಯರ ಪಾದವನ್ನ ಆಶ್ರಯಿಸ್ತಾನೆ. ಆಚಾರ್ಯರು ಕೂಡ ಅಂಥ ಅನುಗ್ರಹವನ್ನ ಅವರ ಮೇಲೆ ಮಾಡ್ತಾರೆ. ಯದ್ದಯೋ ದಯಾತ್, ಯಾವ ಆಚಾರ್ಯರ ಕರುಣೆಯ ಉದಯದಿಂದಾಗಿ ಇವತ್ತು ಶಿಷ್ಯರು ಪ್ರಶಿಷ್ಯರುಗಳು ಎಲ್ಲರೂ ಕೂಡ ಉತ್ತಮವಾದ ಮಟ್ಟವನ್ನ ಹೊಂದಿದ್ದಾರೆ, ಒಳ್ಳೆ ಆಚಾರದ ಮಾರ್ಗದಲ್ಲಿ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಸಾಕ್ತಾ ಇದ್ದಾರೆ. ಅದಕ್ಕೆಲ್ಲ ಆಚಾರ್ಯರ ಅನುಗ್ರಹವೇ ಕಾರಣ. ಆ ಅನುಗ್ರಹಕ್ಕೋಸ್ಕರವಾಗಿ ಯಾವತ್ತೂ ಕೂಡ ನಾವು ಪ್ರಯತ್ನವನ್ನು ಪಡಬೇಕು ಎಂಬುದಾಗಿ ಆಚಾರ್ಯರು ಮತ್ತೆ ಕಣ್ವ ತೀರ್ಥದಲ್ಲಿ ಚಾತುರ್ಮಾಸ್ಯ ದೀಕ್ಷೆಯನ್ನ ಸ್ವೀಕಾರ ಮಾಡಿದರು. ಇತ್ತಂ ಸದ್ಭಿರರ್ಚೋದರಾಯಾಂ ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೆ ಗ್ರಾಮೇ ವಾತೈಃ ಪಾವಿತೆ ಕಾಣ್ವತೀರ್ಥೈಃ ಭಕ್ತ ಪ್ರೀತ್ಯಾ ಸನ್ಮಠೆ ಅನೂನಬೋಧಃ. ಆಚಾರ್ಯರನ್ನ ಮಧ್ವ ವಿಜಯದಲ್ಲಿ ಅನೇಕ ಶಬ್ದಗಳಿಂದ ಕರೀತಾರೆ. ಅದೇ ಶಬ್ದಗಳನ್ನ ಪುನಃ ಮತ್ತೆ ಹೇಳೋದಿಲ್ಲ. ಹೊಸ ನೂತನವಾದ ಶಬ್ದಗಳನ್ನ ಪಂಡಿತಾಚಾರ್ಯರು ಬಳಸ್ತಾರೆ. ಇದು ಅವರಿಗೆ ಆಚಾರ್ಯರ ಮೇಲಿರ್ತಕ್ಕಂತಹ ಗೌರವ, ಭಕ್ತಿ, ಶ್ರದ್ಧೆ ಅದೆಷ್ಟು ಎಂಬುದನ್ನು ತಿಳಿಸತ್ತೆ. ಅವರ ಕಾವ್ಯ ರಚನಾ ಶಕ್ತಿ ಎಂಥದ್ದು ಎಂಬುದನ್ನು ತಿಳಿಸಿಕೊಡತ್ತೆ. ಇಲ್ಲಿ ಹೇಳ್ತಾರೆ ಅನೂನಬೋಧ ಎಂಬುದಾಗಿ ಹೇಳ್ತಾರೆ. ಅನೂನಬೋಧ, ಅವರ ಬೋಧ, ಅವರ ಜ್ಞಾನದಲ್ಲಿ ಸ್ವಲ್ಪನೂ ಕೂಡ ಊನತೆ ಇರಲಿಲ್ಲಂತೆ. ಅಂತಹ ಪರಿಶುದ್ಧವಾದ ಜ್ಞಾನ, ಪರಿಪೂರ್ಣವಾದ ಜ್ಞಾನ ಅದು ಆಚಾರ್ಯರಲ್ಲಿ ಇತ್ತಂತೆ. ಆದ್ದರಿಂದ ಅವರನ್ನು ಅನೂನಬೋಧ ಎಂಬುದಾಗಿ ಮಧ್ವಾಚಾರ್ಯರನ್ನ ಕರೀತಾರೆ. ಸಜ್ಜನರು ಎಲ್ಲರೂ ಕೂಡ ಆಚಾರ್ಯರನ್ನ ತುಂಬ ಆದರದಿಂದ ಕಾಣ್ತಾ ಇದ್ರಂತೆ. ಅವರ ಬಗ್ಗೆ ಬಹಳ ಗೌರವವನ್ನ, ಭಕ್ತಿಯನ್ನ ಸಜ್ಜನರುಗಳು ಎಲ್ಲರೂ ಕೂಡ ಹೊಂದಿದ್ರು. ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೆ, ಶೇಷಶಯ್ಯೇ ಶಯಾನೆ, 4 ತಿಂಗಳ ಕಾಲ ಪರಮಾತ್ಮ ಯೋಗ ನಿದ್ರೆಯಲ್ಲಿ ತಾನು ತಲ್ಲೀನನಾಗ್ತಾನೆ, ತಾನು ತೊಡಗ್ತಾನೆ. ಅವನಿಗೆ ನಿದ್ರೆ ಇಲ್ಲ, ನಿದ್ರೆ ಮಾಡಿದವರಂತೆ ನಟನೆ ಅಷ್ಟೆ. ಅವನು ಮಲಗಿದಾಗ ಅದು 4 ತಿಂಗಳ ಕಾಲ, ಅದು ಮಳೆಗಾಲ. ಮಳೆಗಾಲದಲ್ಲಿ ಸಸ್ಯಗಳು, ಕ್ರಿಮಿಕೀಟಗಳು ಭೂಮಿಯಲ್ಲಿ ಹುಡ್ತಾ ಇರುತ್ತೆ. ಕಾಲಿಟ್ಟು ನಡ್ಕೊಂಡು ಹೋದರೆ ಅವುಗಳಿಗೆ ಹಿಂಸೆ ಆಗತ್ತೆ. ಆದ್ದರಿಂದಾಗಿ ಸಂಚಾರ ನಿಷೇಧವನ್ನು ಮಾಡಿದ್ದುಂಟು ಆ 4 ತಿಂಗಳ ಕಾಲ. ಅದನ್ನೇ ಚಾತುರ್ಮಾಸ್ಯ ವ್ರತ ಎಂಬುದಾಗಿ ಹೇಳೋದು. ಸನ್ಯಾಸಿಗಳಿಗೆ ಪರಮ ಮುಖ್ಯವಾದ ಧರ್ಮ ಅಹಿಂಸೆ. ಆ ಅಹಿಂಸೆ ಅಂತ ಅನ್ನೋದು ತುಂಬ ದೊಡ್ಡದಾದ ಧರ್ಮ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಧಾನವಾದ ಧರ್ಮ. ಅದರಲ್ಲೂ ಸನ್ಯಾಸಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಧರ್ಮ ಆ ಅಹಿಂಸೆ ಅಂತನ್ನೋದು. ಆದ್ರಿಂದ 4 ತಿಂಗಳ ಕಾಲ ಒಂದೇ ಕಡೆಯಲ್ಲಿ ವಾಸವನ್ನು ಮಾಡಬೇಕು. ಅವರು ಎಲ್ಲೂ ಕೂಡ ತೆರಳುವ ಹಾಗಿಲ್ಲ, ಎಲ್ಲೂ ಕೂಡ ಹೋಗೋ ಹಾಗಿಲ್ಲ. ತಮ್ಮ ಸ್ಥಾನವನ್ನು ಬಿಟ್ಟು ಆ 4 ತಿಂಗಳ ಕಾಲ ಮಧ್ವಾಚಾರ್ಯರು ಕಣ್ವ ತೀರ್ಥದ ಹತ್ತಿರ ಇರತಕ್ಕಂತಹ ಗ್ರಾಮ, ಅದನ್ನ ತಾಂತ್ಯ ಎಂಬುದಾಗಿ ಆ ಗ್ರಾಮವನ್ನ ಕರೀತಾರಂತೆ. ಕಾಣ್ವ ತೀರ್ಥೈ ಪಾವಿತೆ ವಾತೈ ಪಾವಿತೆ ಗ್ರಾಮೇ. ಅಲ್ಲಿ ಕಣ್ವ ತೀರ್ಥದಿಂದ ಬರ್ತಾ ಇರತಕ್ಕಂತಹ ಗಾಳಿ ಅದು ಪರಮ ಪವಿತ್ರವಾದ ಗಾಳಿಯಂತೆ. ಯಾಕೆ ಕಣ್ವ ತೀರ್ಥ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ತೀರ್ಥ ಅದು ಕಣ್ವ ತೀರ್ಥ. ಕಣ್ವ ಮಹರ್ಷಿಗಳ ತಪಸ್ಸಿನ ಭೂಮಿ, ರಾಮಚಂದ್ರ ನಡೆದಾಡಿರ್ತಕ್ಕಂತಹ ಪರಮ ಪವಿತ್ರವಾದ ಭೂಮಿ. ಆ ಭೂಮಿ ಆದ್ದರಿಂದಾಗಿ ಅದು ಪರಮ ಪವಿತ್ರ. ಅದು ಅಲ್ಲಿಂದ ಗಾಳಿ ಬೀಸಿ ಬರತ್ತಂತೆ ಏಕವಾಟ ಗ್ರಾಮಕ್ಕೆ.
ಅದನ್ನ ತಾಂತ್ಯ ಅಂತ ಕರೀತಾರೆ, ಅದನ್ನು ಏಕವಾಟ ಅಂತ ಹಿಂದೆ ಅದನ್ನ ಕರಿತಾ ಇದ್ರು ಎಂಬುದಾಗಿ. ಅಂತಹ ಆ ಗ್ರಾಮದಲ್ಲಿ ಆಚಾರ್ಯರು ಮಂಗಳಕರವಾದ ಮಠ ಸನ್ಮಠೆ, ಆ ಮಠದಲ್ಲಿ ಚಾತುರ್ಮಾಸ್ಯ ದೀಕ್ಷೆಯನ್ನ ಆಚಾರ್ಯರು ಸ್ವೀಕಾರ ಮಾಡಿದರಂತೆ. ಯಾಕೆ ಆಚಾರ್ಯರು ಚಾತುರ್ಮಾಸ್ಯ ದೀಕ್ಷೆಯನ್ನು ಅಲ್ಲಿ ಸ್ವೀಕಾರ ಮಾಡಿದರು? ಬೇರೆ ಕಡೆಗಳಲ್ಲಿ ಎಲ್ಲಾದರೂ ಕೂಡ ಚಾತುರ್ಮಾಸ್ಯ ದೀಕ್ಷೆಯನ್ನ ಸ್ವೀಕಾರ ಮಾಡಬಹುದಾಗಿತ್ತಲ್ಲ. ಅದಕ್ಕೆ ಭಕ್ತ ಪ್ರೀತ್ಯ ಕಾರಣವನ್ನು ಪಂಡಿತಾಚಾರ್ಯರು ನೀಡಿದ್ದಾರೆ. ಭಕ್ತರುಗಳ ಸಂತೋಷಕ್ಕೋಸ್ಕರವಾಗಿ. ಈ ಭಕ್ತರುಗಳಿಗೆ ಯಾಕೆ ಸಂತೋಷ? ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳು ನಮ್ಮ ಗ್ರಾಮದಲ್ಲಿ ವಾಸ ಮಾಡಬೇಕು ಅಂತನ್ನೋ ಹಂಬಲ ಆ ಗ್ರಾಮದ ಜನರುಗಳಿಗೆ. ಯಾಕೆ ಹಿಂದೆ ಕುಂತಿ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಏನೇ ದುರ್ವಾಸರ ಸೇವೆಯನ್ನ ತಾನು ಮಾಡಿದ್ಲು. ಸುಭದ್ರೆ ಅರ್ಜುನ ಸನ್ಯಾಸಿ ವೇಷದಲ್ಲಿ ಬಂದಾಗ ಸುಭದ್ರೆ ತಾನು ಸೇವೆಯನ್ನು ಮಾಡಿದ್ದಾಳೆ. ನಾರದರು ಸೇವೆಯನ್ನು ಮಾಡಿದ್ದಾರೆ. ತಮ್ಮ ಪೂರ್ವ ಜನ್ಮದಲ್ಲಿ ದಾಸಿಯ ಮಗನಾಗಿ ಹುಟ್ಟಿದ್ರು ನಾರದರು. ನಾರದರು ಕೂಡ ಚಾತುರ್ಮಾಸ್ಯ ಕಾಲದಲ್ಲಿ ಏನೇ ಋಷಿಗಳ ಯತಿಗಳ ಸೇವೆಯನ್ನು ಮಾಡಿ ಒಳ್ಳೆ ಉತ್ತಮವಾದ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದರು. ಆದ್ರಿಂದ ತತ್ವಜ್ಞಾನದ ಸಂಪಾದನೆಗೆ ಬಹಳ ಯೋಗ್ಯವಾದ ಕಾಲ ಅದು ಚಾತುರ್ಮಾಸ್ಯ ಕಾಲ ಅಂತ ಅನ್ನೋದು. ಆದ್ರಿಂದಾಗೇನೆ ಸನ್ಯಾಸಿಗಳು ಆ ಗ್ರಾಮದಲ್ಲಿ ಇದ್ದುಕೊಂಡು ಅಲ್ಲಿರ್ತಕ್ಕಂತಹ ಸಜ್ಜನರುಗಳಿಗೆ ಪಾಠ ಪ್ರವಚನ ಅದನ್ನೆಲ್ಲ ನಡೆಸ್ತಕ್ಕಂತಹದ್ದು ಇವತ್ತಿಗೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಅದು ಬಂದಿದೆ. ತತ್ವಜ್ಞಾನ ಸಂಪಾದನೆಗೆ ಅತ್ಯಂತ ಯೋಗ್ಯವಾದ ಕಾಲ ಎಂಬುದಾಗಿ. ಯಾಕೆ? ಸಂಚಾರ ಇಲ್ಲ, ಯಾವ ಲೌಕಿಕ ವಹಿವಾಟುಗಳು ಯಾವುದೂ ಕೂಡ ಇಲ್ಲ. ಅದರ ಮನಸ್ಸನ್ನ ಭಗವಂತನ ಕಡೆಗೆ ಕೇಂದ್ರೀಕರಿಸಿ ಆ ಭಗವಂತನ ಸರ್ವೋತ್ತಮತ್ವವನ್ನ ಅವನ ಅನಂತವಾದ ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರ ಅಧ್ಯಯನ ಅಧ್ಯಾಪನಗಳಿಗೆ ಅತ್ಯಂತ ಯೋಗ್ಯವಾದ ಕಾಲ ಚಾತುರ್ಮಾಸ್ಯ ಕಾಲ. ಕುಂತಿ ದುರ್ವಾಸರ ಸೇವೆಯಿಂದ ತಾನು ಒಳ್ಳೆ ಮಂತ್ರಗಳನ್ನ ತಾನು ಪಡೆದುಕೊಂಡ್ಳು, ಒಳ್ಳೆ ಮಕ್ಕಳುಗಳನ್ನ ತಾನು ಪಡೆದುಕೊಂಡ್ಳು. ಅದರ ಒಳ್ಳೆ ಮಕ್ಕಳುಗಳು ಒಳ್ಳೆ ಸಂತಾನ ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳ ಸೇವೆಯಿಂದ ಒಳ್ಳೆಯ ಸಂತಾನ ದೊರೆಯುತ್ತೆ. ಹೀಗೆಲ್ಲ ಅನೇಕ ಲಾಭಗಳಿದೆ. ನಾರದರಿಗೆ ಒಳ್ಳೆ ಉತ್ತಮವಾದ ತತ್ವಜ್ಞಾನ ದೊರೀತು. ಭಗವಂತನ ಸಾಕ್ಷಾತ್ಕಾರ ಮಿಂಚಿನ ರೂಪದಲ್ಲಿ ಆಗಿ ಹೋಯಿತು. ದಾಸಿಯ ಮಗನಾಗಿ ಹುಟ್ಟಿದಾಗ ಅದೆಲ್ಲ ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ಅವರೆಲ್ಲ ಮಾಡಿರ್ತಕ್ಕಂತಹ ಸೇವೆ ಸೌಭಾಗ್ಯ ಅಂತಹ ಪವಿತ್ರ ಕಾಲ. ಆದ್ರಿಂದಾಗೇನೆ ಆಚಾರ್ಯರು ನಮ್ಮ ಗ್ರಾಮದಲ್ಲಿ ವಾಸ ಮಾಡಬೇಕು ಎಂಬುದಾಗಿ ಆ ಗ್ರಾಮದ ಜನರುಗಳ ಉದಾತ್ತವಾದ ಅಪೇಕ್ಷೆ ಹಂಬಲ, ಅವರ ಅಪೇಕ್ಷೆ, ಅದಕ್ಕನುಗುಣವಾಗಿ ಆಚಾರ್ಯರು ಆ ತಾಂತ್ಯ ಎಂಬತಕ್ಕಂತಹ ಗ್ರಾಮ ಭಕ್ತ ಪ್ರೀತಿಯ ಭಕ್ತರ ಮೇಲಿನ ಪ್ರೀತಿಯಿಂದ, ಯಾಕೆಂದ್ರೆ ಆಚಾರ್ಯರು ಅವರು ತುಂಬಾ ವಿಶಾಲವಾದ ಮನೋಭಾವವನ್ನು ಹೊಂದವರು. ಯಾರೇ ಜನರು ಬರಲಿ ಅವರನ್ನ ಉದ್ಧಾರದ ಮಾರ್ಗದಲ್ಲಿ ತತ್ವಜ್ಞಾನದ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ. ಆದ್ರಿಂದ ಆ ಗ್ರಾಮದಲ್ಲಿ ಜನರ ಅಪೇಕ್ಷೆಯ ಮೇರೆಗೆ ಅವರ ಪ್ರಾರ್ಥನೆಯ ಮೇರೆಗೆ ಆ ಗ್ರಾಮದಲ್ಲಿ ಚಾತುರ್ಮಾಸ್ಯ ವ್ರತದ ದೀಕ್ಷೆಯನ್ನ ಆಚಾರ್ಯರು ಸ್ವೀಕಾರ ಮಾಡಿದ್ದಾರೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಗ್ರಾಮ, ರಾಮನ ಪಾದಧೂಳಿಯಿಂದ ಪವಿತ್ರವಾಗಿರ್ತಕ್ಕಂತಹ ಗ್ರಾಮ, ರಾಮನ ಪೂಜೆಯನ್ನು ಮಾಡ್ತಕ್ಕಂಥವರು ಆಚಾರ್ಯರು. ಅವರು ಅಲ್ಲಿ 4 ತಿಂಗಳುಗಳ ಕಾಲ ವಾಸವನ್ನು ಮಾಡಿದರು.